ನನ್ನ ಹೆಸರು ದಯಾನಂದ JN, ಜಯಚಾಮರಾಜಪುರ, ಚಿಕ್ಕನಾಯಕನಹಳ್ಳಿ ತಾಲೂಕು. ನನಗೆ ಒಂದು 7 ಎಕರೆ ಪ್ಲ್ಯಾಟ್ ಬಂದಿದೆ. ಈ 7 ಎಕರೆ ಪ್ಲ್ಯಾಟಲ್ಲಿ ಸುಮಾರು 280 ತೆಂಗಿನ ಮರ ಇದೆ, 1750 ಅಡಿಕೆ ಮರ ಇದೆ, ಆಮೇಲೆ ಸುಮಾರು 80ರಿಂದ 85 ತೇಗದ ಮರ ಇದ್ದಾವೆ, ಒಂದು 2 ಮಾವಿನ ಮರ ಇದ್ದಾವೆ, ನಿಂಬೆ ಗಿಡ ಇದೆ, ಎಳ್ಳಿ ಗಿಡ ಇದೆ, ಒಂದು ಹಲಸಿನ ಮರ ಇದೆ. ಇಷ್ಟು ಕ್ರಾಪು ಈ ತೋಟದಲ್ಲಿದ್ದಾವೆ. ನಡುಮಧ್ಯ ನಾನೇನು ಮಾಡಿದ್ದೀನಿ, ಸುಮಾರು 30-35 ವರ್ಷದ ಹಿಂದೆ ಈ ಬದುಗಳಿಗೆಲ್ಲ ಶಿವಮೊಗ್ಗ ಕಡೆಯಿಂದ ತೇಗದ ಮರಗಳನ್ನ ಸುಮಾರು 25 ರೂಪಾಯಿ ಒಂದು ತೇಗದ ಮರ, ಸುಮಾರು 6 ಅಡಿ 7 ಅಡಿಗೆ ಅರ್ಥ 50 ಅಡಿ ಎತ್ತರ ಇದ್ದಾವೆ. ಮರಗಳು ಯಾಕೆ ಹಾಕ್ತೀವಿ ಅಂತಂದರೆ ನೀರನ್ನು ಇಂಪ್ರೂವ್ ಮಾಡ್ತಾವೆ, ನೀರನ್ನು ಹೀರಿ, ಎಲ್ಲವನ್ನೂ ತಿನ್ನಲ್ಲ, ಅದು ನೀರನ್ನು ಹೀರಿ ಭೂಮಿ ಬಿಡ್ತವೆ, ಭೂಮಿ ಎರೋಷನ್ ಆಗಲ್ಲ, ಕೊಚ್ಚಲ್ಲ ಬೇರೆ ಇರೋದ್ರಿಂದ. ಅದಕ್ಕೋಸ್ಕರ ಮರಗಳನ್ನ ಹಾಕ್ತೀವಿ. ಆಮೇಲೆ ಆರ್ಥಿಕತೆ ನಮಗೆ ದುಡ್ಡು ಬೇಡವಾ, ಅದನ್ನು 10 ಗುಂಟೆ ಪ್ರದೇಶದಲ್ಲಿ ಸುಮಾರು ಒಂದು 100 ಗಿಡ ನೆಟ್ಟರೆ ನಿಮಗೂ ಆದಾಯ ಬರುತ್ತೆ, ಪ್ರಕೃತಿಗೂ ಆದಾಯ ಸಿಗುತ್ತೆ. 10 ಗುಂಟೆ ಜಮೀನನ್ನು ನಾನು ಪ್ರಯೋಗಾತ್ಮಕವಾಗಿ ಬಿಡಿ, ಅಲ್ಲಿ ಬರೀ ಅಡಿಕೆ ಗಿಡ ಇತ್ತು, ಕೆರೆ ಆಶ್ರಯದ ಅಡಿಕೆ ಗಿಡ ಇತ್ತು. ಕೆರೆ ಆಶ್ರಯದ ಕೆರೆ ನೀರು ಕಡಿಮೆ ಆಗೋತ್ತು, ನೀರಿಲ್ಲ. 10 ಗುಂಟೆಗೆ ಇನ್ನೇನು ಬೋರ್ ಹಾಕ್ಸೋದು ಅಂತ ಹೇಳಿ ಮಾಡಿಬಿಟ್ಟು ಅಡಿಕೆ ಗಿಡ ಇದ್ದಾವೆಲ್ಲ ಒಣಗೋದ್ಮೇಲೆ ಅದನ್ನೇ 100 ಗಿಡ ತೇಗದ ಗಿಡ ಇಟ್ಬಿಟ್ಟಿದ್ದೀನಿ. ತೇಗದ ಗಿಡ ಐತೆ, ಒನ್ನೆ ಗಿಡ ಐತೆ, ರೋಸ್ ವುಡ್ ಐತೆ, 3 ಥರದ್ದು ಗಿಡ ಇದ್ದಾವಲ್ಲಿ. ನಮಗೆ ಬೇಕಾದಷ್ಟು ಎಲೆ ಉದುರುತ್ತೆ, ಫರ್ಟಿಲೈಸ್ ಆಗುತ್ತೆ, ನೀರು ಹಾಕೋಂಗಿಲ್ಲ. ಈಗ ನೋಡಿರಿ, ನಂದು ಈಗ ಈ ಪ್ಲಾಟಾಗಿರೋ ಎಲ್ಲವನ್ನೂ ಮಾರಿದ್ರೆ ಹತ್ತತ್ರ ಒಂದು 70-80 ಲಕ್ಷ ರೂಪಾಯಿ ಹೋಗುತ್ತೆ. ತೇಗದ ಮರಗಳು ಒಂದು 80 ಮರ ಇದೆ. 80 ಮರದಲ್ಲಿ ಸುಮಾರು ಇವತ್ತು ನಾನೇ ಕಟ್ ಮಾಡಿರೋ 1 ಕೋಟಿ ರೂಪಾಯಿ ಬರುತ್ತೆ. KAP ಸ್ಕೀಮ್ ಅಂತ ಬಂದಿರುತ್ತೆ, ಆ ಸ್ಕೀಮಿಂದಲೂ ನಿಮಗೆ ಮರಗಳು ಕೊಡ್ತಾರೆ. ವರ್ಷಕ್ಕೆ ಅದೇನೋ 40 ರೂಪಾಯಿ 50 ರೂಪಾಯಿ ಮರ ಮೇಂಟೆನ್ಸ್ ಮಾಡೋಕ್ಕೂ ಕೊಡ್ತಾರೆ. ಅದನ್ನು 3 ವರ್ಷ ಕೊಡ್ತಾರೆ. ಈ ಮರಗಳೇನು ಜಾಸ್ತಿ ದಿವಸ ಸಾಕಾಗಬೇಕಾಗಿಲ್ಲ, 1 ವರ್ಷ 2 ವರ್ಷ ಬೇಸಿಗೆನಲ್ಲಿ ಸ್ವಲ್ಪ ನೀರು ಹಾಕಿ ಸಾಕಿಬಿಟ್ರೆ ತನ್ನ ಪಾಡಿಗೆ ತಾವು ಬೆಳ್ಕೊಂತೇವೆ. ಲೈಫ್ ಇನ್ಶೂರೆನ್ಸ್ ಅಂತ ಮಾಡಿಸ್ತೀವಿ. ಲೈಫ್ ಇನ್ಶೂರೆನ್ಸ್ ಮಾಡಿಸಿದ್ರೆ ನಾವು ದುಡ್ಡು ಕಟ್ಕೊಂಡು ಹೋಗ್ಬೇಕು. ರೈತರು ಈ ದುಡ್ಡು ಕಟ್ಟೋದು ಬೇಡ, ಸುಮ್ಮನೆ ಒಂದು ಮರ ಹಾಕಿ ಬಿಟ್ಬಿಟ್ರೆ ಸಾಕು, 35-40 ವರ್ಷದೊತ್ತಿಗೆ ಲಕ್ಷಗಟ್ಟಲೆ ದುಡ್ಡು ಬರುತ್ತೆ. ಅದರಿಂದ ನಾವು ಸಣ್ಣ ರೈತರಿಗೆ ಹೇಳೋದಲ್ಲ ಅಷ್ಟೇ, ಅವ್ರವ್ರ ತೋಟಗಳಿಗೆ ಬದುಗಳಿಗೆ ಮರ ಹಾಕಿ, ಎಂಥದಾರ ಮರ ಹಾಕಿ. ಈ ವ್ಯಾಲ್ಯೂಬಲ್ ಮರ, ಈ ತೇಗ, ಬೀಟೆ, ಒನ್ನೆ, ಗಂಧದ ಮರ ಎಲ್ಲ ಸಪ್ಲೈ ಕೊಡ್ತಿದ್ದಾರೆ. ಪ್ರಕೃತಿಗೂ ನಾವು ಕೊಡುಗೆ ಕೊಟ್ಟಂಗೆ ಆಗುತ್ತೆ, ನಮಗೂ ಆದಾಯ ಬರುತ್ತೆ, ಗೊಬ್ಬರ ಬರುತ್ತೆ, ಆದಾಯನೂ ಹೆಚ್ಚುತ್ತೆ ರೈತನಿಗೆ. ಇದನ್ನು ರೈತರು ಎಲ್ಲರೂ ಅಳವಡಿಸ್ಕೊಳ್ರಿ ಅಂತ ಹೇಳಿ ಸದ್ಗುರು ಸ್ವಾಮಿಗಳೇ ಮಾಡ್ತಾರೆ, ಮರ ಬೆಳೀರಿ, ನೀವು ನಿಮ್ಮ ಮುಂದಿನ ಪೀಳಿಗೆ, ಅದ್ರ ಮುಂದಿನ ಪೀಳಿಗೆ ಉಳ್ಕೋಬೇಕು ಅಂತಂದರೆ ಮರ ಬೆಳಿಲೇಬೇಕು. ಅದು ಒಳ್ಳೆಯ ಕೆಲಸ.